ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್ಸು. ಸೊ ನಿನ್ನೆ ಒಂದು ಕ್ಲಾಸ್ ಒಳಗೆ ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಕನ್ನಡದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ನ ಎಲ್ಲ ಒಂದು ಚಾಪ್ಟರ್ಗಳ ಇಂಪಾರ್ಟೆಂಟ್ ಕ್ವಶನನ್ನು ಹಾಕಿದ್ದೆ 4 ಆ್ಯಂಡ್ 6 ಮಾರ್ಕ್ಸ್ದು. ಅದಕ್ಕೆ ಒಂದಿಷ್ಟು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದರು, ಇಂಗ್ಲೀಷ್ ಮೀಡಿಯಮ್ ಒಳಗೆ ಹಾಕ್ರಿ, ನಾವು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಅಂತೇಳಿ. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡತ್ತೀನಿ. ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಈ ವಿಡಿಯೋ ಅಂತಂದ್ರೆ ಕೊನೆಯದಾಗಿ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಮೈಕ್ರೋ ಎಕನಾಮಿಕ್ಸಲ್ಲಿ 4 ಮಾರ್ಕ್ಸ್ ಕ್ವಶನ್ ನೋಡಿರಿ. ಇವು ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್. ಫಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ PPF. ಸೆಕೆಂಡ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ. ಸೊ ಇವೆರಡು ಕ್ವಶನಲ್ಲಿ ಒಂದು ಕ್ವಶನ್ ನಿಮ್ಗೆ ಫಿಕ್ಸ್ ಆಗಿ 4 ಮಾರ್ಕ್ಸಿಗೆ ಬಂದೇ ಬರುತ್ತಾ. ನೆಕ್ಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಇದರೊಳಗೆ ಫಸ್ಟ್ ಕ್ವಶನ್, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಬಡ್ಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಇಂಡಿಫರೆನ್ಸ್ ಮ್ಯಾಪ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಫೋರ್ತ್ ಕ್ವಶನ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಪ್ರಾಬ್ಲಮ್ಸ್ ಇರ್ತಾವ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮೇಲೆ ನಿಮ್ಗೆ ಪ್ರಾಬ್ಲಮ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ 4 ಕ್ವಶನ್ ಒಳಗೆ ಒಂದು ಕ್ವಶನ್ ನಿಮ್ಗೆ ಫಿಕ್ಸ್ ಆಗಿ ಬಂದೇ ಬರುತ್ತೆ. ನೆಕ್ಸ್ಟ್ ಚಾಪ್ಟರು, ಫೋರ್ತ್ ಚಾಪ್ಟರ್, ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಇದ್ರೊಳಗೆ ಈ 3 ಕ್ವಶನ್ ಇರ್ತಾವೆ. 3 ನಿಮ್ಗೆ ಒಂದು ಕ್ವಶನ್ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಫಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಆಫ್ ಅ ಫರ್ಮ್ ಸಪ್ಲೈ ಕರ್ವ್. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಫೀಚರ್ಸ್ ನೋಡ್ರಿ, ಫೀಚರ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ನು, ಪ್ರಾಬ್ಲಮ್ಸ್ ಟು ಫೈಂಡ್ ಟೋಟಲ್ ರೆವೆನ್ಯೂ, TR, ಟೋಟಲ್ ಕಾಸ್ಟ್ TC ಆ್ಯಂಡ್ ಪ್ರಾಫಿಟ್. ಪ್ರಾಬ್ಲಮ್ಸ್ ಇರುತ್ತೆ ಒಂದು ಯಾವುದಾದ್ರೂ. ಸೊ ಈ 3 ಕ್ವಶನ್ ಒಳಗೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಚಾಪ್ಟರು, ಫಿಫ್ತ್ ಚಾಪ್ಟರ್, ಮಾರ್ಕೆಟ್ ಈಕ್ವಿಲಿಬ್ರಿಯಮ್. ಸೊ ಇದ್ರ ಮೇಲೆ 2 ಕ್ವಶನ್ ಇರ್ತಾವೆ. ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ವೇಜ್ ಡಿಟರ್ಮಿನೇಷನ್ ಇನ್ ದ ಲೇಬರ್ ಮಾರ್ಕೆಟ್ ವಿತ್ ಡಯಾಗ್ರಾಮ್. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಪ್ರೈಸ್ ಸೀಲಿಂಗ್, ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್. ಸೊ ಈ 2 ಕ್ವಶನ್ ಒಳಗೆ ಒಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ. ಇದಿಷ್ಟು ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ ಒಂದು 4 ಮಾರ್ಕ್ಸ್ ಕ್ವಶನ್ ಆಯಿತು. ಇನ್ನು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನಲ್ಲಿ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಎಮರ್ಜೆನ್ಸ್ ಆ್ಯಂಡ್ ಗ್ರೋತ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಸೆಕೆಂಡ್ ಕ್ವಶನ್, ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಈ 2 ಕ್ವಶನ್ ಒಳಗೆ ಒಂದು ಕ್ವಶನ್ ಫಿಕ್ಸ್ ಆಗಿ 4 ಮಾರ್ಕ್ಸಿಗೆ ನಿಮಗೆ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಚಾಪ್ಟರು, ಥರ್ಡ್ ಚಾಪ್ಟರು, ಮನಿ ಆ್ಯಂಡ್ ಬ್ಯಾಂಕಿಂಗ್. ಇದರೊಳಗೆ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBIನ ಕಾರ್ಯಗಳು. ಸೊ ಈ ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ನು, ಎಕ್ಸ್ಪ್ಲೇನ್ ದ ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮ್ಯಾಂಡ್ ಫಾರ್ ಮನಿ. ಈ 2 ಕ್ವಶನ್ ಒಳಗೆ ಒಂದು ಕ್ವಶನ್ ನಿಮ್ಗೆ 4 ಮಾರ್ಕ್ಸಿಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಚಾಪ್ಟರು, ಫೋರ್ತ್ ಚಾಪ್ಟರ್, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಇದರೊಳಗೆ ಫಸ್ಟ್ ಕ್ವಶನ್ನು, ಎಕ್ಸ್ಪ್ಲೇನ್ ದ ಕನ್ಸಂಪ್ಷನ್ ಫಂಕ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್. ನೆಕ್ಸ್ಟ್ ಕ್ವಶನ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಕನ್ಸಂಪ್ಷನ್ ಈಕ್ವೇಷನ್, C = A + BY. ಈ ಒಂದು ಈಕ್ವೇಷನ್ ಕೊಟ್ಟು, ಈ ಥರ ಒಂದಿಷ್ಟು ಸಮೀಕರಣಗಳು, ಒಂದಿಷ್ಟು ಈಕ್ವೇಷನ್ನ ಕೊಟ್ಟು ನಿಮಗೆ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ 2 ಕ್ವಶನ್ ಒಳಗೆ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ 4 ಮಾರ್ಕ್ಸಿಗೆ. ನೆಕ್ಸ್ಟ್ ಚಾಪ್ಟರು, ಗೌರ್ಮೆಂಟ್ ಬಜೆಟ್ ಆ್ಯಂಡ್ ಎಕಾನಮಿ. ಫಿಫ್ತ್ ಚಾಪ್ಟರಲ್ಲಿ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಷನ್ ಆಫ್ ಗೌರ್ಮೆಂಟ್ ಬಜೆಟ್. ಚಾರ್ಟ್ ಇರುತ್ತಲ್ಲ, ಗೌರ್ಮೆಂಟ್ ಬಜೆಟ್ನ ಒಂದು ಕ್ಲಾಸಿಫಿಕೇಷನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಚಾರ್ಟ್ ಹಾಕಿ ಇಲ್ಲ ಪಾಯಿಂಟ್ಸ್ ಥರ ಬರೋದು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಈಸ್ ಪಬ್ಲಿಕ್ ಡೆಟ್ ಎ ಬರ್ಡನ್, ಎಕ್ಸ್ಪ್ಲೇನ್. ಅಂದರೆ ಪಬ್ಲಿಕ್ ಡೆಟ್ಟು ಏನಾದರೂ ಅದು ಹೊರೆ ಆಗುತ್ತಾ, ಅದನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳ್ತಾರೆ. ಈ 2 ಕ್ವಶನ್ ಒಳಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಓಪನ್ ಎಕಾನಮಿ. ಇದರೊಳಗೆ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಚಾರ್ಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸಂದಾಯ ಬಾಕಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಕರೆಂಟ್ ಅಕೌಂಟು ಮತ್ತು ಕ್ಯಾಪಿಟಲ್ ಅಕೌಂಟು ಚಾರ್ಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ನು, ಎಕ್ಸ್ಪ್ಲೇನ್ ದ 3 ಲಿಂಕೇಜಸ್ ಆಫ್ ಓಪನ್ ಎಕನಾಮಿ. ಈ 2 ಕ್ವಶನ್ ಒಳಗೆ ಒಂದು ಕ್ವಶನ್ ನಿಮ್ಗೆ 4 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಸೊ ಇದಿಷ್ಟು 4 ಮಾರ್ಕ್ಸ್ ಕ್ವಶನ್ ಆಯಿತು ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಿಮ್ಗೆ. ಸೊ ಇವಿಷ್ಟು ಕ್ವಶನ್ಗಳನ್ನು ನೀವು ನೋಡ್ಕೊಳ್ರಿ. ಇದ್ರೊಳಗೆ ನಿಮ್ಗೆ 4 ಮಾರ್ಕ್ಸ್ ಕಂಪ್ಲೀಟಾಗಿ ಕವರ್ ಆಗಿಬಿಡುತ್ತೆ. ಸೊ ಇನ್ನು ನೆಕ್ಸ್ಟು 6 ಮಾರ್ಕ್ಸನ್ನು ನೋಡೋದಾದರೆ, ಮೈಕ್ರೋ ಎಕನಾಮಿಕ್ಸಲ್ಲಿ 6 ಮಾರ್ಕ್ ಕ್ವಶನ್ನು. ನಾನು ಇದನ್ನು ಚಾಪ್ಟರಾಗಿ ಏನು ಡಿವೈಡ್ ಮಾಡೋಕ್ಕೆ ಹೋಗಿಲ್ಲ. ಟೋಟಲಾಗಿ ಏನು ಇಂಪಾರ್ಟೆಂಟ್ ಕ್ವಶನ್ಗಳದಾವಲ್ಲ ಅದಿಷ್ಟನ್ನು ನಾನು ಒಂದೇ ಕಡೆ ಆ್ಯಡ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್.
ಥರ್ಡ್ ಕ್ವಶನ್ ಎಕ್ಸ್ಪ್ಲೇನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಫೋರ್ತ್ ಕ್ವಶನ್ ಎಕ್ಸ್ಪ್ಲೇನ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಟು ಫೈಂಡ್ TVC, AVC ಆ್ಯಂಡ್ SAC ವೆನ್ TFC ಆ್ಯಂಡ್ SMC ಆರ್ ಗಿವನ್. ಅಂದರೆ TFC ಆ್ಯಂಡ್ SMCಯನ್ನು ನಿಮಗೆ ಕೊಟ್ಟಾಗ ಇವುಗಳನ್ನು ಕಂಡುಹಿಡಿಯೋಕ್ಕೆ ಕೇಳ್ತಾರೆ. ಸೊ ಇದು ಒಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ 6 ಮಾರ್ಕ್ಸಲ್ಲಿ. ಸೊ ಇದಿಷ್ಟು ಮೈಕ್ರೋ ಎಕನಾಮಿಕ್ಸಲ್ಲಿ ಕೇಳುವಂಥ ಒಂದು ಚಾನ್ಸಸ್ ಇರುತ್ತೆ 6 ಮಾರ್ಕ್ಸಿಗೆ ನಿಮಗೆ 5 ಕ್ವಶನ್ನಲ್ಲಿ ನೋಡ್ಕೊಳ್ರಿ. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 6 ಮಾರ್ಕ್ ಕ್ವಶನ್ಸ್ ಅಂತಂದ್ರೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತಂದರೆ GDP, GNP, NNP. ಸೊ ಇವುಗಳನ್ನು ಎಕ್ಸ್ಪ್ಲೇನ್ ಮಾಡೋದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ 3 ಮೆಥಡ್ಸ್ ಆಫ್ ಮೆಜರಿಂಗ್ ನ್ಯಾಷನಲ್ ಇನ್ಕಮ್ ಅಂತಂದರೆ ಪ್ರಾಡಕ್ಟ್, ಇನ್ಕಮ್, ಎಕ್ಸ್ಪೆಂಡಿಚರ್. ಇವುಗಳು ನ್ಯಾಷನಲ್ ಇನ್ಕಮ್ನ ಒಂದು ಮೆಥಡ್ಸ್ ಆಗಿರ್ತಾವಲ್ಲ ಇವುಗಳನ್ನು ಎಕ್ಸ್ಪ್ಲೇನ್ ಮಾಡೋದು. ನೆಕ್ಸ್ಟ್ ಕ್ವಶನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಟು ಫೈಂಡ್ ಪರ್ಸನಲ್ ಇನ್ಕಮ್ ಆ್ಯಂಡ್ ಪರ್ಸನಲ್ ಡಿಸ್ಪೋಸಲ್ ಇನ್ಕಮ್. ಸೊ ಇದೊಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಕ್ವಶನು ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದರೆ ದ ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲನ ಕತೆ ಅಂತ ಹೇಳಿದ್ನಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಆ ಥರ ಇದು ಕ್ವಶನ್ನು. ಸೊ ಇದು ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ನು ಎಕ್ಸ್ಪ್ಲೇನ್ ದ ಮೇಜರ್ಸ್ ಆಫ್ ಮನಿ ಸಪ್ಲೈ ಕಂಟ್ರೋಲ್. ಸಿಕ್ಸ್ತ್ ಕ್ವಶನ್ನು ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮನಿ, ಹೌ ಡಸ್ ಇಟ್ ಓವರ್ಕಮ್ ದ ಡ್ರಾಬ್ಯಾಕ್ಸ್ ಆಫ್ ದ ಬಾರ್ಟರ್ ಸಿಸ್ಟಮ್. ಸೊ ಈ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಡಿಟರ್ಮಿನೆಂಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂಡರ್ ಎ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್. ನೆಕ್ಸ್ಟ್ ಕ್ವಶನ್ನು ಎಕ್ಸ್ಪ್ಲೇನ್ ದ ಎಫೆಕ್ಟ್ ಆಫ್ ಆನ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಫಾರ್ ಇಂಪೋರ್ಟ್ಸ್ ಆನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಥಿಯರಿ ಆಫ್ ಪರ್ಚೇಸಿಂಗ್ ಪವರ್ ಪಾರಿಟಿ, PPP ಅಂತ ಕರಿತೀವಿ. ಸೊ ಈ ಒಂದು 9 ಕ್ವಶನ್ಗಳು ನಿಮ್ಗೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇವುಗಳನ್ನು ನೋಡ್ಕೊಳ್ರಿ ಒಂದು ಸರ್ತಿ. ನಾನು ನಿನ್ನೆ ವಿಡಿಯೋದೊಳಗೆ ಕೇವಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಕನ್ನಡದೊಳಗೆ ಮಾತ್ರ ಹಾಕಿದ್ದೆ. ಈ ಕಮೆಂಟ್ಸ್ 1-2-3 ಜನ ಕಮೆಂಟ್ಸ್ ಮಾಡಿದ ಸಂಬಂಧ ನಾನು ಮತ್ತೆ ಇಂಗ್ಲೀಷ್ ಒಳಗೆ ಟ್ರಾನ್ಸ್ಲೇಟ್ ಮಾಡಿ ಈ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದೆ. ಸೊ ಇದು ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.